ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ರಾಘವೇಂದ್ರ ಗುರು ಸಾರ್ವಭೌಮರ ಸ್ಮರಣೆಯನ್ನು ಮಾಡ್ತಾ, ರಾಯರ ಕೃಪೆ ಅನ್ನುವ ಈ ಮಾಧ್ಯಮದ ಮುಖಾಂತರ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಅಧ್ಯಾತ್ಮ ಬಂಧುಗಳನ್ನು ಅಭಿನಂದಿಸ್ತಾ, ರಾಘವೇಂದ್ರ ಸಹಸ್ರ ನಾಮ ಸ್ತೋತ್ರದ ನಾಮದ ಅರ್ಥಚಿಂತನೆಯನ್ನು ಈಗ ಮಾಡೋಣ. ಓಂ ಛೇದಕಾಯ ಭವ ದುಃಖಾನಾಂ ನಮಃ. ಭವ ಅನ್ನುವ ಶಬ್ದಕ್ಕೆ ಸಂಸಾರ ಅಂತ ಅರ್ಥ. ದುಃಖ ಗೊತ್ತಿರುವಂತಹ ಶಬ್ದ. ಛೇದಕ ಅಂದರೆ ನಾಶಪಡಿಸುವವರು, ಪರಿಹರಿಸುವವರು ಅಂತ ಅರ್ಥ. ಸಂಸಾರದ ದುಃಖಗಳ ಪರಿಹಾರವನ್ನು ಮಾಡುವವರು ರಾಯರು. ಸಂಸಾರದಲ್ಲಿ ಬರುವಂತಹ ಅನೇಕ ದುಃಖಗಳನ್ನು ಪರಿಹರಿಸ್ತಾರೆ ರಾಯರು ಅನ್ನೋದನ್ನು ಅನೇಕ ರೀತಿಯಲ್ಲಿ ನೋಡಿದ್ದೇವೆ. ಅನೇಕ ರೋಗಗಳನ್ನು ಪರಿಹಾರ ಮಾಡಿದ್ದಾರೆ, ಅಪಮೃತ್ಯನ್ನು ಪರಿಹಾರ ಮಾಡಿದ್ದಾರೆ, ಮರಣವನ್ನು ಪರಿಹಾರ ಮಾಡಿದ್ದಾರೆ. ಹೀಗೆ ಅನೇಕ ರೀತಿಯ ದುಃಖಗಳನ್ನು ಪರಿಹಾರ ಮಾಡ್ತಾರೆ ರಾಯರು ಅನ್ನೋದನ್ನು ನೋಡಿದ್ದೇವೆ. ಭವ ದುಃಖ ಅಂದರೆ ಸಂಸಾರದಲ್ಲಿ ಒದಗುವಂತಹ ದುಃಖ, ಅದನ್ನು ಪರಿಹರಿಸುವವರು ಅನ್ನುವ ಅರ್ಥವೂ ಒಂದಿದೆ. ಅದರ ಅರ್ಥವನ್ನು ನಾವು ಹಿಂದೆ ಚಿಂತನೆ ಮಾಡಿದ್ದೇವೆ. ಇನ್ನೊಂದು ರೀತಿಯಲ್ಲಿಯೂ ಕೂಡ ಇದನ್ನು ಚಿಂತಿಸಬಹುದು. ಭವ ದುಃಖ ಅಂದರೆ ಸಂಸಾರ ಎಂಬುವ ದುಃಖವನ್ನು ಪರಿಹಾರ ಮಾಡುವುದು, ಅಂದರೆ ಸಂಸಾರವನ್ನೇ ಪರಿಹಾರ ಮಾಡುವಂಥವರು ರಾಯರು. ಇದೂ ಕೂಡ ರಾಯರ ಮಹಿಮೆ. ಇದು ಎಲ್ಲದಕ್ಕಿಂತ ಬಹಳ ದೊಡ್ಡದಾದಂತಹ ಮಹಿಮೆ. ಸಂಸಾರದ ದುಃಖವನ್ನು ಪರಿಹಾರ ಮಾಡುತ್ತಾರೆ, ಸಂಸಾರವನ್ನೇ ಪರಿಹರಿಸ್ತಾರೆ ಅಂತೇನಿದೆ, ಇದನ್ನು ಎಲ್ರಿಗೂ ಹೇಳಲಿಕ್ಕಾಗಲ್ಲ. ಇದನ್ನು ಭಾಗವತದ ಆರಂಭದಲ್ಲಿ ಚಿಂತನೆ ಮಾಡುವಾಗ ಯಾರ್ಯಾರು ಏನೇನು ಕೊಡಬಹುದು, ಯಾರ ಹತ್ರ ನಾವು ಏನು ಪಡ್ಕೊಳ್ಬಹುದು, ಒಬ್ಬೊಬ್ಬರ ಹತ್ರ ಒಂದೊಂದನ್ನು ಪಡೆದುಕೊಳ್ಳಬಹುದು. ಸೂರ್ಯನಿಂದ ಆರೋಗ್ಯವನ್ನು ಪಡೆದುಕೊಳ್ಳಬಹುದು, ಇಂದ್ರನಿಂದ ಐಶ್ವರ್ಯವನ್ನು ಪಡೆದುಕೊಳ್ಳಬಹುದು, ಮನ್ಮಥನಿಂದ ಸೌಂದರ್ಯವನ್ನು ಪಡೆದುಕೊಳ್ಳಬಹುದು, ಒಬ್ಬೊಬ್ಬರಿಂದ ಒಂದೊಂದನ್ನು ಪಡೆದುಕೊಳ್ಳಬಹುದು. ಆದರೆ ಮೋಕ್ಷವನ್ನು ಪಡೆದುಕೊಳ್ಳಬೇಕು ಅಂತಾದರೆ ಅದು ಪರಮಾತ್ಮನಿಂದಲೇ ಸಾಧ್ಯ. ಮೋಕ್ಷದಸ್ತು ಜನಾರ್ದನ. ಮೋಕ್ಷವನ್ನು ಕೊಡುವಂಥವನು ಜನಾರ್ದನ. ಬೇರೆ ದೇವತೆಗಳ ಹತ್ರ ಹೋಗಿ ನಮಗೆ ಮೋಕ್ಷವನ್ನು ಕೊಡಿ ಅಂತ ಕೇಳಿದರೆ ಆಗೋದಿಲ್ಲ, ಅದು ನಾರಾಯಣನ ಹತ್ರ ಕೇಳಬೇಕು ಅಂತ ಹೇಳ್ತಾರೆ. ನಾವು ಮೋಕ್ಷವನ್ನು ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಪರಮಾತ್ಮನೇ ಮೋಕ್ಷವನ್ನು ಕೊಡುವವನು. ಪರಮಾತ್ಮನ ಅನುಜ್ಞೆಯಿಂದ ವಾಯುದೇವರು ಕೊಡುತ್ತಾರೆ. ವಾಯುದೇವರು ಹೇಗೆ ಕೊಡ್ತಾರೆ? ವಾಯುದೇವರು ದೇವರ ಹತ್ರ ಹೋಗಿ ವಿಜ್ಞಾಪನೆ ಮಾಡಿಕೊಳ್ತಾರೆ. ಇವನು ನಿನ್ನ ಭಕ್ತನಾಗಿದ್ದಾನೆ, ಪರಮದಯಾಲೋ ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಅಂತ ಹೇಳ್ತಾ ದೇವರ ಹತ್ರ ಏನಂ ದೀನಂ ದೂನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ ಅಂತ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ವಾಯುದೇವರನ್ನು ಕೊಂಡಾಡುತ್ತಾರೆ. ಮುಖ್ಯ ಪ್ರಾಣದೇವರು ಪರಮಾತ್ಮನ ಹತ್ರ ಹೋಗಿ ಏನಂ ದೀನಂ ದೂನಂ ಉದ್ಧರ, ಈ ದುಃಖಿತನಾದಂತಹ ಇವನನ್ನು ಉದ್ಧಾರ ಮಾಡುವಂತ, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ದೇವರಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುವವರು ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರ ಪ್ರಾರ್ಥನೆಯಂತೆ ಪರಮಾತ್ಮ ಉದ್ಧಾರ ಮಾಡ್ತಾನೆ, ಸಂಸಾರದಿಂದ ಮೋಚನೆ ಮಾಡ್ತಾ ಇದ್ದಾನೆ, ಮೋಕ್ಷವನ್ನು ನೀಡುತ್ತಾ ಇದ್ದಾನೆ. ಹೀಗಾಗಿ ವಾಯುದೇವರನ್ನು ಕೂಡ ಹೇಳಬಹುದು ಸಂಸಾರವನ್ನು ಪರಿಹಾರ ಮಾಡುವಂಥವರು ಅಂತ. ರಾಯರನ್ನು ಹೇಗೆ ಹೇಳೋದು ಅಂತಂದರೆ, ರಾಯರಲ್ಲಿ ವಾಯುದೇವರ ವಿಶೇಷವಾದ ಸನ್ನಿಧಾನ ಇದೆ. ಆ ಸನ್ನಿಧಾನ ಇರೋದರಿಂದ ರಾಯರಿಗೂ ಆ ಶಕ್ತಿ ಇದೆ, ಸಂಸಾರವನ್ನು ಪರಿಹರಿಸುವ ಶಕ್ತಿ ಇದೆ. ಒಂದು ಕಥೆನೇ ಇದೆ ರಾಯರ ಜೀವನ ಚರಿತ್ರೆಯಲ್ಲಿ. ರಾಯರ ಸಂಚಾರ ಮಾಡ್ತಾ ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಚಿತ್ರದುರ್ಗಕ್ಕೆ ಅಂತ ಬಂದಾಗ ಅಲ್ಲಿ ರಾಯರ ಹತ್ತಿರ ಒಬ್ಬ ಸೇವೆಯನ್ನು ಮಾಡ್ತಾ ಇದ್ದಂತಹ ಒಬ್ಬ ಶಿಷ್ಯ, ವೆಂಕಣ್ಣ ಅಂತ ಅವನ ಹೆಸರು. ಅವನು ರಾಯರು ಕೇಳ್ತಾ ಇದ್ರು, ವೆಂಕಣ್ಣ ನಿನಗೇನು ಬೇಕು ಅಂತ ಕೇಳ್ತಾ ಇದ್ರು. ಬುದ್ಧಿ, ನನಗೆ ಮೋಕ್ಷ ಬೇಕು ಬುದ್ಧಿ ಅಂತ ಕೇಳ್ತಾ ಇದ್ದ. ರಾಯರು ಇದನ್ನು ಮೇಲಿನ ಮೇಲೆ ಕೇಳ್ತಾ ಇದ್ರು, ವೆಂಕಣ್ಣ ನಿನಗೇನು ಬೇಕು ಅಂತ. ಅದಕ್ಕೆ ವೆಂಕಣ್ಣ ಯಾವಾಗಲೂ ಅದೇ ಮಾತನ್ನೇ ಹೇಳ್ತಾ ಇದ್ದಂತೆ, ನನಗೇನು ಬೇಡ ಬುದ್ಧಿ, ಬೇರೆ ಏನು ಸಿಕ್ಕರೂ ಕೂಡ ಉಪಯೋಗ ಇಲ್ಲ, ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾ ಇದ್ದಂತೆ. ಎಲ್ಲ ನಗ್ತಾ ಇದ್ರಂತೆ, ಇವನು ಏನು ಹೇಳ್ತಾನೆ, ಮೋಕ್ಷ ಬೇಕು ಅಂತ ಕೇಳ್ತಾನೆ, ನಿನಗೇನು ಮೋಕ್ಷ ಸಿಗ್ತಾ ಅಂತ ಕೇಳ್ತಾ ಇದ್ರಂತೆ. ಮೋಕ್ಷ ಕೊಡ್ತಾರೆ ಗುರುಗಳು ನಿನಗೆ ಅಂತ. ಗುರುಗಳು ಕೊಡ್ತಾರೆ ಅಂತ ಹೇಳ್ತಿದ್ನಂತ. ಅವನಿಗೆ ಅಚಲವಾದಂತಹ ವಿಶ್ವಾಸ. ರಾಯರು
ನನಗೆ ಮೋಕ್ಷವನ್ನು ಕೊಡ್ತಾರೆ ಅಂತನೋ ವಿಶ್ವಾಸ. ಚಿತ್ರದುರ್ಗದಲ್ಲಿ ಪಾಂಡವರು ಪೂಜೆ ಮಾಡಿದಂತಹ ಪ್ರಾಣದೇವರ ಸನ್ನಿಧಾನ ಇದೆ. ಬಹಳ ಮಹತ್ವದ ಸನ್ನಿಧಾನ. ಜನಮೇಜಯ ಪೂಜೆ ಮಾಡಿದಂತಹ ಆರಾಧಿತನಾದಂತಹ ದೇವರ ಸನ್ನಿಧಾನ ಅಲ್ಲಿ ಚಿತ್ರದುರ್ಗದಲ್ಲಿದೆ. ರಾಯರು ಅಲ್ಲಿಗೆ ಬಂದಿದ್ದಾರೆ, ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಬಂದಾಗ ರಾಯರು ಮತ್ತೆ ವೆಂಕಣ್ಣನಿಗೆ ಕೇಳಿದ್ರಂತ, ವೆಂಕಣ್ಣ ಏನು ಬೇಕು ನಿನಗೆ ಅಂತ. ಮೋಕ್ಷ ಬೇಕು ಬುದ್ಧಿ, ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳಿದರು. ಮೋಕ್ಷ ಕೊಡಬೇಕು ನೀವು ನನಗೆ ಅಂತ. ಮೋಕ್ಷ ಕೊಡ್ತೇನೆ, ನಾನು ಏನು ಹೇಳ್ತೀನಿ ಅದನ್ನು ಮಾಡ್ತೀಯ ಅಂತ ಕೇಳಿದ್ರಂತ ರಾಯರು. ನೀವು ಏನು ಹೇಳ್ತೀರೋ ಮಾಡ್ತೇನೆ, ಈ ಶರೀರ ಬಿಡ್ತೀಯ ಅಂತ ಕೇಳಿದ್ರಂತ. ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಹೀಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಬುದ್ಧಿ, ಇದನ್ನು ಬಿಡ್ತೇನೆ ಅಂತಂದಂತ. ಓ, ಇಷ್ಟು ಧ್ಯಾನ ಇದೆ ಇವನಿಗೆ ಅಂತ ಉಳಿದವರು ಅಂದ್ಕೊಳ್ತಾ ಇದ್ರು. ರಾಯರು ಒಂದು ಯಾಗವನ್ನು ಮಾಡಿಸಿದ್ದಾರೆ. ವೆಂಕಣ್ಣನನ್ನು ಅಲ್ಲಿ ಕುಡಿಸಿ ಅವನಿಗೆ ಪಂಚಗವ್ಯಾದಿ ಪ್ರಾಶನವನ್ನು ಮಾಡಿಸಿ ಯಾಗವನ್ನು ಮಾಡಿಸಿದ್ದಾರೆ. ಅಗ್ನಿ ಚೆನ್ನಾಗಿ ಉರಿಯುವಂತೆ ಮಾಡಿದ್ದಾರೆ. ಉರಿತಾ ಇರುವಾಗ ರಾಯರು ಹೇಳಿದ್ದಾರಂತ ವೆಂಕಣ್ಣನಿಗೆ, ಅಗ್ನಿಕೊಂಡಕ್ಕೆ ಹಾರು ಅಂತ ಹೇಳಿದ್ರಂತ. ಆಯಿತು ಗುರುಗಳೇ ಅಂತ ಹೇಳಿದ. ರಾಯರಿಗೆ ನಮಸ್ಕಾರ ಮಾಡಿದ. ಅಗ್ನಿಗೆ ಪ್ರದಕ್ಷಿಣೆ ಬಂದ. ಎಲ್ಲ ಜನ ಹಾಹಾಕಾರ ಮಾಡ್ತಿದ್ದಾರೆ. ಸ್ವಾಮಿ ಏನಿದು ಅಂತ ಕೇಳ್ತಾ ಇದ್ದಾರೆ. ರಾಯರು ಮಂದಹಾಸವನ್ನು ಬೀರುತ್ತಾ ಇದ್ದಾರೆ. ಅವರು ಉದ್ವಿಗ್ನರಾಗದೇನೆ ಶಾಂತಚಿತ್ತರಾಗಿ ಕೂತಿದ್ದಾರೆ. ಎಲ್ಲ ಶಾಂತರಾಗಿ ಅಂತ ಹೇಳ್ತಾ ಇದ್ದಾರೆ. ಆ ವೆಂಕಣ್ಣನಿಗೆ ಹಾರಲಿಕ್ಕೆ ಹೇಳಿದ್ದಾರೆ. ಅವನು ಭಕ್ತಿಯಿಂದ ಗುರುಗಳ ಸ್ಮರಣೆಯನ್ನು ಮಾಡಿ ಗೋವಿಂದನ ನಾಮೋಚ್ಚಾರಣೆಯನ್ನು ಮಾಡ್ತಾ ಅವನು ಅಗ್ನಿಯಲ್ಲಿ ಪ್ರವೇಶ ಮಾಡಿದ್ದಾನೆ. ರಾಯರು ಹಾಗೆ ಹೇಳ್ತಾ ಇದ್ದಂತೆಯೇ ಅವನ ಮನಸ್ಸಿನಲ್ಲೊಂದು ವಿಲಕ್ಷಣವಾದಂತಹ ಪರಿಣಾಮ ಆಗಿದೆ. ದೇವರ ಸ್ಮರಣೆಯನ್ನು ಮಾಡ್ತಾ ಅಗ್ನಿ ಪ್ರವೇಶವನ್ನು ಮಾಡಿದ್ದಾನೆ. ಎಲ್ಲರೂ ಹಾಹಾಕಾರ ಮಾಡ್ತಾ ಇದ್ದಾರೆ. ಕೆಲವರು ಬಂದು ಕೇಳಿದ್ರಂತೆ, ಅನ್ಯಾಯ ಮಾಡ್ತಾ ಇದ್ದೀರಿ ನೀವು, ಬ್ರಹ್ಮಹತ್ಯೆ ದೋಷ ಬರುತ್ತೆ ನಿಮಗೆ, ಏನೋ ಮಾಡ್ತೇನೆ ಅಂತ ಹೋಗಿ ಆ ಬ್ರಾಹ್ಮಣ ಸಂಹಾರ ಮಾಡಿದರೆ ಬ್ರಹ್ಮಹತ್ಯೆ ದೋಷ ಅಂಟೋದಿಲ್ಲ ನಿಮಗೆ ಅಂತ ಕೇಳಿದ್ರಂತೆ. ರಾಯರು ಶಾಂತರಾಗಿ ಹೇಳಿದ್ರಂತೆ, ಸ್ವಲ್ಪ ಶಾಂತರಾಗಿ ನಿಮಗೊಂದು ಧ್ವನಿ ಕೇಳಿಸುತ್ತೆ ಅಂತ. ದೇವಲೋಕದ ವಿಮಾನ ಬಂದು ಅವನನ್ನು ಕರೆದುಕೊಂಡು ಹೋಗುವಂತಹ ಧ್ವನಿ ಎಲ್ಲರೂ ಕೇಳಿದೆ ಅಂತ. ಮಂಗಲ ವಾದ್ಯಗಳು ಕೇಳಿವೆ ಅಂತ. ಅದನ್ನು ಕೇಳಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಏನಿದು ರಾಯರು ಎಂಥ ಮಹಿಮೆಯನ್ನು ತೋರಿಸಿಬಿಟ್ರು ಅಂತ. ಇವತ್ತಿಗೂ ರಾಯರ ಮಠದ ಹತ್ತಿರದಲ್ಲಿ ಅಲ್ಲಿ ತೋರಿಸ್ತಾರೆ. ರಾಯರು ಇದೇ ಸ್ಥಳದಲ್ಲಿ ಆ ವೆಂಕಣ್ಣನಿಗೆ ಮೋಕ್ಷವನ್ನು ನೀಡಿದಂತಹದ್ದು ಅಂತಹ ಸ್ಥಳವನ್ನು ತೋರಿಸ್ತಾರೆ. ಅಂತಹ ಮಹಾಮಹಿಮೆ ಅದು ರಾಯರದ್ದು. ಹೀಗೆ ರಾಯರು ಅದನ್ನು ತೋರಿಸಿಕೊಟ್ಟಿದ್ದಾರೆ. ಮೋಕ್ಷವನ್ನು ಕೊಡ್ತಾರೆ ರಾಯರು ಅಂತ ಹೇಳೋದು ಮಾತ್ರ ಅಲ್ಲ, ಅದನ್ನು ರಾಯರು ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಕೃಷ್ಣಾವಧೂತರು ಅದನ್ನು ಮನಗಂಡಂತಹ ಅಚ್ಛಿನ್ನ ಭಕ್ತರಾದ ಕೃಷ್ಣಾವಧೂತರು ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ಭವ ದುಃಖಾನಾಂಛೇದಕಃ, ಸಂಸಾರದ ದುಃಖಗಳನ್ನು ಪರಿಹರಿಸುವವರು ಅಂತ ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಆ ವೆಂಕಣ್ಣ ಹೇಗೆ ಅಚಲವಾದ ಭಕ್ತಿಯನ್ನು ಮಾಡಿ ರಾಯರ ಅನುಗ್ರಹವನ್ನು ಪಡೆದುಕೊಂಡು ಮೋಕ್ಷಕ್ಕೆ ಹೋಗಿದ್ದಾನೆ, ನಾವು ಆ ವಿಶ್ವಾಸವನ್ನು ಮಾಡಬೇಕು. ಉಳಿದವರು ಆ ವಿಶ್ವಾಸವನ್ನು ಮಾಡಲಿಲ್ಲ, ಅವರಿಗೆ ಸಿಗಲಿಲ್ಲ. ಅವನು ವಿಶ್ವಾಸವನ್ನು ಮಾಡಿದ, ಅವನಿಗೆ ರಾಯರ ಕಾರುಣ್ಯ ದೊರೆತಿದೆ, ಅವನು ಮೋಕ್ಷಕ್ಕೆ ಹೋಗಿದ್ದಾನೆ. ನಾವು ಹಾಗೆ ಗಟ್ಟಿಯಾಗಿ ರಾಯರನ್ನು ನಂಬಿದರೆ, ಅಚಲವಾಗಿ ಭಕ್ತಿಯನ್ನು ಮಾಡಿ ರಾಯರನ್ನು ನಾವು ನಂಬಿದರೆ ನಮಗೂ ಕೂಡ ರಾಯರ ಅನುಗ್ರಹವನ್ನು ಮಾಡ್ತಾರೆ. ಸಂಸಾರದಿಂದ ಮೋಚನೆಯನ್ನು ಮಾಡಿಸ್ತಾ ಇದ್ದಾರೆ ರಾಯರು. ಆದ್ದರಿಂದ ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ರಾಯರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ರಾಯರ ಪಾದವನ್ನು ಹಿಡಿದು ನಾವು ಶರಣಾಗತಿಯನ್ನು ಹೊಂದೋಣ. ಅದರಿಂದ ರಾಯರ ಅನುಗ್ರಹ ನಮಗೂ ಕೂಡ ದೊರೆಯಲಿದೆ ಅಂತ ಹೇಳ್ತಾ ಈ ನಾಮದ ಅರ್ಥಚಿಂತನೆಯನ್ನು ಅರ್ಪಿಸ್ತಾ ಮುಂದಿನ ನಾಮಾರ್ಥವನ್ನು ಮುಂದಕ್ಕೆ ಚಿಂತಿಸೋಣ ಅಂತ ಹೇಳ್ತಾ ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.